ಫ್ರೆಂಡ್ಸ್, ನೀವು ಪ್ರೆಗ್ನೆಂಟ್ ಇದ್ದಾಗ ನಿಮ್ಮ ಬೇಬಿ ಸ್ಕಿನ್ನು ಗ್ಲೋಯಿಂಗ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂತ ಯಾವೆಲ್ಲ ಫ್ರೂಟ್ಸ್ನ ತೊಗೋಬೇಕು, ಏನೆಲ್ಲ ತಿನ್ನಬೇಕು, ಏನು ತಿಂದರೆ ನಿಮ್ಮ ಬೇಬಿ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ ಅಂತ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್. ನನ್ನ ಹೆಸರು ವರ್ಷ. ಫ್ರೆಂಡ್ಸ್, ಈ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸು, ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ನೀವು ಕೇರ್ ಮಾಡ್ಕೋಬೇಕು, ಬೇಬಿ ಕೇರ್ ಹೇಗೆ ಮಾಡಬೇಕು, ಪ್ರತಿಯೊಂದು ಮಾಹಿತಿಗಳನ್ನು ಈ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ. ಈ ಮಾಹಿತಿ ಎಲ್ಲ ನಿಮ್ಗೆ ಬೇಕಾಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್, ಟಾಪಿಕಿಗೆ ಬಂದುಬಿಡೋಣ. ಓಕೆ ಫ್ರೆಂಡ್ಸ್, ನೀವು ಪ್ರೆಗ್ನೆಂಟ್ ಇದ್ದಾಗ ಬೇಬಿ ಸ್ಕಿನ್ ಗ್ಲೋಯಿಂಗ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂದರೆ ಏನು ತಿನ್ನಬೇಕು ಅಂತ ಹೇಳ್ತೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ನಿಮ್ಗೆ ಮಾಹಿತಿ ಹೇಳೋದೇನೆಂದರೆ, ತಂದೆ ತಾಯಿ ಯಾವ ಥರ ಇರ್ತಾರೆ ಅದೇ ಥರನೇ ಬೇಬಿ ಕೂಡ ಕಲರಿಂಗ್ ಬರೋದು. ಸೊ ಕಲರ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಅದೇನಾದರೂ ನಿಮ್ಮ ತಲೆಯಲ್ಲಿತ್ತು ಅಂದರೆ ತೆಗ್ದು ಹಾಕ್ಬಿಡಿ. ಫ್ರೆಂಡ್ಸ್, ತಂದೆ ತಾಯಿ ಹೇಗಿರ್ತಾರೋ ಆ ಮಗು ಅದೇ ಥರನೇ ಬರೋದು. ಜೆನೆಟಿಕ್ಸಲ್ಲಿ ಆ ಥರನೇ ನಿಮಗೆ ಬೇಬಿ ಬರುತ್ತೆ. ಓಕೆನಾ, ಕಲರ್ ಚೇಂಜ್ ಮಾಡೋದಕ್ಕೆ ನಿಮ್ಗೆ ಆಗಲ್ಲ. ಬಟ್ ಹೆಲ್ದಿ ಸ್ಕಿನ್ನ ನೀವು ಕೊಡ್ಬೋದು. ಹಾಗೆ ಗ್ಲೋಯಿಂಗ್ ಸ್ಕಿನ್ ಬೇಬಿಗೆ ಬರೋ ಥರ ನಾವು ಫುಡ್ಸ್ನ ತೊಗೊಂಡ್ವಿ ಅಂದರೆ ಅದು ಖಂಡಿತ ಗ್ಲೋಯಿಂಗಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗಿರಬೇಕು, ಹೆಲ್ತಿಯಾಗಿರಬೇಕು ಅಲ್ವಾ. ನೋಡೋದಕ್ಕೆ ನೀವು ಯಾವ ಥರ ಇದ್ರೂ ಕೂಡ ನಿಮ್ಮ ಫೇಸಲ್ಲಿ ಲಕ್ಷಣವಾಗಿ ಕಾಣಿಸ್ಬೇಕು. ಅದು ನೀವು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿರಬೇಕು. ಫೇಸಲ್ಲಿ ಆ ಗ್ಲೋನೆಸ್ ಇರಬೇಕು. ಫುಲ್ ಹೈಡ್ರೇಟಿಂಗ್ ಆಗಿ ನಾವು ಕಾಣಿಸ್ಬೇಕು. ಓಕೆನಾ. ಸೊ ಅದಕ್ಕೆ ನೀವು ಮೊದಲನೇದಾಗಿ ಫ್ರೆಂಡ್ಸ್, ನೀವು ಎಲ್ಲ ಥರ ಫ್ರೂಟ್ಸ್ನ ತಿನ್ನಿ. ಅದರಲ್ಲಿ ಪಪ್ಪಾಯ ಮತ್ತು ಪೈನಾಪಲ್ ಇದೆರಡನ್ನ ಬಿಟ್ಟು ಬೇರೆ ಇನ್ನುಳ್ಕಿದ್ದೆಲ್ಲ ಫ್ರೂಟ್ಸ್ನು ನೀವು ತಿನ್ಬೋದು. ಅದರಲ್ಲಿ ಎಸ್ಪೆಷಲಿ ಆರೆಂಜ್ನ ಜಾಸ್ತಿ ತೊಗೊಳ್ಳಿ. ಆರೆಂಜ್ನ ತಿಂದಾಗ ವಿಟಮಿನ್ ಸಿ ಮತ್ತು ರಿಚ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನು ಅಷ್ಟೇ, ನಿಮ್ಮ ಬೇಬಿ ಸ್ಕಿನ್ನು ಅಷ್ಟೇ ತುಂಬ ಚೆನ್ನಾಗಿ ಬ್ರೈಟನ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಓಕೆನಾ ಫ್ರೆಂಡ್ಸ್, ನೀವು ಫ್ರೂಟ್ಸ್ನೇ ತಿನ್ನಿ. ಜ್ಯೂಸ್ ಮಾಡೋದಕ್ಕಿಂತ ಫ್ರೂಟ್ಸ್ನ ತಿನ್ನೋದು ತುಂಬಾ ಒಳ್ಳೆಯದು. ಯಾಕಂದರೆ ನೀವು ಫ್ರೂಟ್ಸ್ನ ತಿನ್ನುವಾಗ ಆರೆಂಜಲ್ಲಿ ನೀವು ಮೇಲ್ಗಡೆ ಇರುವಂಥ ಸಿಪ್ಪೆನೂ ಕೂಡ ತಿಂತೀರಾ. ಬಟ್ ಜ್ಯೂಸ್ ಮಾಡ್ಕೊಂಡಾಗ ಹಾಗಾಗೋದಿಲ್ಲ. ಸೊ ಅದರದ್ದು ಒಳಗಿನ ಪಲ್ಪ್ ಮಾತ್ರ ನೀವು ಜ್ಯೂಸ್ ಕುಡಿತೀರಾ ಅಲ್ವಾ. ಸೊ ಅದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನೀವು ಹಣ್ಣನ್ನು ತಿನ್ನಿ, ಜ್ಯೂಸನ್ನ ಕುಡಿಯೋಕ್ಕೆ ಹೋಗ್ಬೇಡಿ. ಇದೆ ಅಂತಲ್ಲ, ಯಾವುದಾದ್ರೂ ಅಷ್ಟೇ ಹಣ್ಣುಗಳನ್ನು ತಿನ್ಕೊಳ್ಳಿ, ಜ್ಯೂಸನ್ನ ಅವಾಯ್ಡ್ ಮಾಡಿ. ಓಕೆನಾ ಫ್ರೆಂಡ್ಸ್. ಇದು ನೆಕ್ಸ್ಟು ಪೊಮೊಗ್ರೆನೇಟ್. ಫ್ರೆಂಡ್ಸ್, ಕೆಲವೊಂದು ಸತಿ ಸೀಸನ್ ಇರಲ್ಲ, ನೀವು ಆದರೂ ಕೂಡ ರೇಟ್ ಜಾಸ್ತಿ ಇರುತ್ತೆ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನೀವು ಬೈ ಮಾಡ್ಕೊಂಡು ತಿನ್ನಲೇಬೇಕು. ಯಾಕಂದರೆ ಇವಾಗಿಂದನೇ ನಾವು ಕೇರ್ ತೊಗೊಂಡ್ವಿ ಅಂದರೆ ಬೇಬಿಗೆ ಯಾವ ಥರ ಆದಂಥ ಪ್ರಾಬ್ಲಮ್ಸ್ ಇರೋದಿಲ್ಲ. ಓಕೆನಾ. ಕೆಲವು ಮಕ್ಕಳಿಗೆ ಅಲರ್ಜೀಸ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ನೀವು ಸ್ಕಿನ್ ಗ್ಲೋಯಿಂಗ್ನೆಸ್ಗೆ ಇದನ್ನೆಲ್ಲ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂದರೆ ಸ್ಕಿನ್ ಹೆಲ್ದಿಯಾಗಿರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಬೈ ಮಾಡ್ಕೊಂಡು ತೊಗೊಳ್ಳಿ. ಡೈಲಿ ತಿನ್ನದೇ ಇದ್ರೂ ಅಟ್ಲೀಸ್ಟ್ ವೀಕ್ಲಿ 2 times 3 times ಈ ಥರ ತೊಗೊಳ್ಳಿ. ಆರೆಂಜ್ ಅಂತೂ ಸಿಗುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಇದರಲ್ಲಿ ನಿಮಗೆ ಸಿಗದೇ ಇರೋದಂದರೆ ಈ ದಾಳಿಂಬೆ ಹಣ್ಣು, ಪೊಮೊಗ್ರೆನೇಟು ಮತ್ತು ಆ್ಯಪಲ್ಲು. ಸೊ ಇವೆಲ್ಲ ಸ್ವಲ್ಪ ಸೀಸನ್ಸ್ ವೈಸೇ ನಿಮಗೆ ಇದಾಗುತ್ತೆ ಅಲ್ವಾ. ನೆಕ್ಸ್ಟು ಬಾಳೆಹಣ್ಣು ತೊಗೊಳ್ಳಿ ಫ್ರೆಂಡ್ಸ್. ಅದು ಕೂಡ ಅಷ್ಟೇ ನಿಮಗೆ ಸ್ಕಿನ್ ಕೂಡ ಚೆನ್ನಾಗೂ ಮಾಡುತ್ತೆ. ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನು ಬಂತಂದರೆ ಅವಕಾಡೋನೂ ಅಷ್ಟೇ ಫ್ರೆಂಡ್ಸ್. ಅವಕಾಡೋ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ, ಬಟ್ ನೀವು ಇದನ್ನು ಸ್ಮೂದಿ ಮಾಡ್ಕೊಂಡು ಕುಡೀರಿ. ಇದೊಂದು ನಿಮಗೆ ಆಪ್ಷನ್ ಇದೆ. ಇದನ್ನು ನೀವು ಜ್ಯೂಸ್ ಥರ ಮಾಡಿಕೊಂಡು ಕುಡಿಬಹುದು. ಓಕೆನಾ. ಫ್ರೂಟ್ಸಲ್ಲಿ ಏನೇನೆಲ್ಲ ಫ್ರೂಟ್ಸ್ ಬರುತ್ತೆ, ಹಾಗೆ ಕಲ್ಲಂಗಡಿ ಹಣ್ಣು ತೊಗೊಳ್ಳಿ ಫ್ರೆಂಡ್ಸ್. ಅದು ಕೂಡ ಅಷ್ಟೇ, ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹಂಗೆ ನೋಡಿದ್ರೆ ಎಲ್ಲ ಫ್ರೂಟ್ಸು ತಿನ್ನಬೇಕು. ಅದರಲ್ಲಿ ನೀವು ಜಾಸ್ತಿ ಅಂದರೆ ಆರೆಂಜು ಮತ್ತು ಪೊಮೊಗ್ರೆನೇಟ್ ತೊಗೊಳ್ಳಿ. ಆರೆಂಜ್ ತಿನ್ನೋದ್ರಿಂದ ವಿಟಮಿನ್ ಸಿ ರಿಚ್ ಆಗಿರುತ್ತೆ. ನೀವು ಪೊಮೊಗ್ರೆನೇಟ್ ತೊಗೊಳ್ಳೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಜಾಸ್ತಿ ಇದ್ರೂ ಕೂಡ ನಮಗೆ ಡೆಲಿವರಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಬೇಬಿ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇದೆಲ್ಲ ಫ್ರೂಟ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನೀವು ಡ್ರೈ ಫ್ರೂಟ್ಸ್ ಅಂತ ಬಂದಾಗ ಕ್ಯಾಶು ಮತ್ತು ಬಾದಾಮಿ, ದ್ರಾಕ್ಷಿ ಮತ್ತು ನೆಕ್ಸ್ಟು ಇನ್ನೊಂದು ಅಂಜೂರ ಇರುತ್ತಲ್ವ ಫ್ರೆಂಡ್ಸ್, ಅಂಜೂರ ತೊಗೊಳ್ಳಿ. ಹಾಗೆ ಡೇಟ್ಸ್
ಫ್ರೆಂಡ್ಸ್ ಇದನ್ನು ನಿಮಗೆ ಏನು ಮಾಡಿ ಅಂದರೆ ರಾತ್ರಿ ನೆನೆಸಿಟ್ಬಿಟ್ಟು ಇನ್ನೊಂದು ಪಂಪ್ಕಿನ್ ಸೀಡ್ಸ್ ಬರುತ್ತೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ. ಇವಾಗ ಹೇಳಿರೋದನ್ನೆಲ್ಲನೂ ನೆನೆಸ್ಬಿಟ್ಟು ನೀವು ಒಂದು ಸ್ಮೂದಿ ರೆಡಿ ಮಾಡ್ಕೊಂಡ್ರಿ ಅಂದರೆ ಇದನ್ನು ನೀವು ಮಾರ್ನಿಂಗ್ ತೊಗೊಳ್ತಾ ಬನ್ನಿ ಫ್ರೆಂಡ್ಸ್. ನಿಜವಾಗ್ಲೂ ಇದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದನ್ನ ಪ್ರೆಗ್ನೆಂಟ್ ಇರೋರಂತ ಅಲ್ಲ, ಎಲ್ಲರೂ ಕೂಡ ಕುಡಿಬಹುದು. ಬಟ್ ಪ್ರೆಗ್ನೆಂಟ್ ಇರೋರಿಗೆ ಇನ್ನೂ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ನಿಮ್ಮ ಬೇಬಿ ಆ್ಯಕ್ಟಿವ್ ಆಗಿರುತ್ತೆ, ನೀವು ಕೂಡ ಆ್ಯಕ್ಟಿವ್ ಆಗಿರ್ತೀರ ಫ್ರೆಂಡ್ಸ್. ಡ್ರೈ ಫ್ರೂಟ್ಸಲ್ಲೂ ಅಷ್ಟೇ ಬೇಬಿಗೆ ಸ್ಕಿನ್ಗೆ ಹೆಲ್ಪ್ ಆಗುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಅದರಲ್ಲೂ ಕೂಡ ಇದೆ. ಇದನ್ನು ನೀವು ಸ್ಮೂದಿ ಮಾಡ್ಕೊಂಡು ಕುಡೀರಿ, ಇದು ಕೂಡ ಒಳ್ಳೆಯದು ಫ್ರೆಂಡ್ಸ್. ಯಾರಿಗೆಲ್ಲ ಬಾಡಿ ಸ್ವಲ್ಪ ಹೀಟ್ ಇದೆ ಅಲ್ವಾ, ಸೊ ಅವರು ನೀವು ಒನ್ ಡೇ ಬಿಟ್ಟು ಒನ್ ಡೇ ಇದನ್ನು ನೀವು ತೊಗೊಳ್ಳಿ. ಯಾಕಂದರೆ ಬಾದಾಮು ಏಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಡೈಲಿ ಸೇವಿಸ್ತಾ ಬಂದರೆ ಅಂದರೆ ಈ ಬೇಸಿಗೆ ಟೈಮಲ್ಲಿ ನಿಮಗೆ ಇದನ್ನು ತಡ್ಕೊಳಕ್ಕಾಗಲ್ಲ, ತುಂಬಾ ಹೀಟ್ ಆಗಿಬಿಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಓವರ್ ಹೀಟ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರಿಗೆಲ್ಲ ಹೀಟ್ ಬಾಡಿ ಇದೆ, ಏನಾದರೂ ತಿಂದರೆ ನಮ್ಗೆ ಆ ಥರ ಎಲ್ಲ ತಿಂದರೆ ತುಂಬ ಹೀಟ್ ಆಗುತ್ತೆ ಅನ್ನೋರು ಇದನ್ನ ಒನ್ ಡೇ ಬಿಟ್ಟು ಒನ್ ಡೇ ತೊಗೊಳ್ಳಿ, ಇಲ್ಲ 2 days ಒನ್ಸ್ ನೀವು ತೊಗೊಂಡ್ರು ನಡೆಯುತ್ತೆ. ಬಟ್ ನೀವು ಡೈಲಿ ತೊಗೋಬೇಕು. ಇನ್ನು ಚಳಿಗಾಲದಲ್ಲೆಲ್ಲ ನೀವೇನಾಗಲ್ಲ ಫ್ರೆಂಡ್ಸ್, ಕುಡ್ಕೋಬಹುದು. ಬಟ್ ಬೇಸಿಗೆಯಲ್ಲಿ ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ, ಓಕೆನಾ. ಡ್ರೈ ಫ್ರೂಟ್ಸ್ ನೀವು ಸ್ಮೂದಿ ಮಾಡ್ಕೊಂಡಿಲ್ಲ ಹಾಗೆ ತಿಂತೀವಂದ್ರೂ ಬಾದಾಮಿನ 4 ಮಾತ್ರ ನೆನೆಸ್ಕೊಳ್ಳಿ ಫ್ರೆಂಡ್ಸ್. ಇದು ಅಷ್ಟೇ ಓವರ್ ಆಗಬಾರ್ದು. ಎಲ್ಲ ಡ್ರೈ ಫ್ರೂಟ್ಸೂ ಅಷ್ಟೇ ಲಿಮಿಟೆಡಾಗೆ ನೀವು ತೊಗೊಳ್ಬೇಕಾಗುತ್ತೆ. ಕ್ಯಾಶುನೂ ಅಷ್ಟೇ ಒಂದು 3ರಿಂದ 4, ಗ್ರೇಪ್ಸು ಅಷ್ಟೇ ಒಂದು 5ರಿಂದ 6 ಫ್ರೆಂಡ್ಸ್. ಇದನ್ನೆಲ್ಲನೂ ತೊಗೊಂಡು ಫ್ರೆಂಡ್ಸ್ ನಾನು ಹೇಳೋದೇನೆಂದರೆ, ನೀವು ಸ್ನ್ಯಾಕ್ಸ್ಗೆ ಏನಾದರೂ ಹುಡುಕ್ತಾ ಇರ್ತೀರಲ್ಲ, ಈ ಥರ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳಿ. ನೀವು ಸ್ಮೂದಿನೇ ತೊಗೊಳ್ಬೇಕು ಅಂತ ಏನಿಲ್ಲ, ಅಕಸ್ಮಾತ್ ಸ್ಮೂದಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಈ ಥರನೂ ನೀವು ತೊಗೋಬೋದು. ಬಟ್ ಒಂದೇನೆಂದರೆ ಬಾದಾಮಿನ ನೆನೆಸಿಟ್ಟಿರೋ ಬಾದಾಮಿನೇ ತಿನ್ನಿ. ಯಾಕಂದರೆ ನೀವು ಹಾಗೆ ತಿಂದರೆ ಅಂದರೆ ಅದು ಓವರ್ ಹೀಟ್ ಆಗೋ ಜಾಸ್ತಿ ಇರುತ್ತೆ. ನೀವು ನೀರಲ್ಲಿ ನೆನೆಸಿದಾಗ ಅದು ಹೀಟ್ ಸಪ್ರೆಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಾದಾಮಿನ ನೆನೆಸ್ಬಿಟ್ಟು ತಿನ್ನೋದೇ ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೀವು ಏನಂದರೆ ಖರ್ಜೂರ, ಡೇಟ್ಸ್ ತಿನ್ನುವಾಗೂ ಅಷ್ಟೇ ಫ್ರೆಂಡ್ಸ್, ಡೈಲಿ 1-2 times ತಿನ್ಕೊಳ್ಳಿ ಫ್ರೆಂಡ್ಸ್. ಸ್ನ್ಯಾಕ್ಸ್ ಅಂದಾಗ ಕೆಲವು ಸರ್ತಿ ಸ್ಪೈಸಿ ತಿನ್ಬೇಕನ್ಸುತ್ತೆ, ತಿನ್ಕೊಳ್ಳಿ. ಬಟ್ ಹೊರಗಡೆ ಐಟಮ್ಸ್ನ ಅವಾಯ್ಡ್ ಮಾಡಿ, ಆದಷ್ಟು ಮನೆಯಲ್ಲೇ ಕುಕ್ ಮಾಡ್ಕೊಳ್ಳಿ, ನೀವೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಿ. ಅದು ನಿಮಗೆ ಹೆಲ್ದಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗೆಲ್ಲ ಸ್ವಲ್ಪ ಪ್ರೆಗ್ನೆನ್ಸಿ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಹೋಮ್ ಮೇಡ್ ಫುಡ್ಸ್ನ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್. ಡ್ರೈ ಫ್ರೂಟ್ಸಲ್ಲಿ ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಡೈರಿ ಪ್ರಾಡಕ್ಟ್ಸ್ ಅಂತ ಬಂದಾಗ ಫ್ರೆಂಡ್ಸ್, ಹಾಲನ್ನು ನೀವು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು. ಇದು ನಿಮಗೆ ಬೋನ್ಸ್ಗೆ ಹೆಲ್ಪ್ ಮಾಡುತ್ತೆ, ಕ್ಯಾಲ್ಶಿಯಂ ರಿಚ್ ಆಗಿರುತ್ತೆ. ಹಾಗೆ ಬೇಬಿ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ನಿಮಗೆ ಆಫ್ಟರ್ ಡಿಲಿವರಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಹಾಲನ್ನ ನೀವು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು. ನಿಮ್ಗೆ ಹಸುವಾಗಿರುತ್ತೆ, ಏನೂ ಮಾಡ್ಕೊಳಕ್ಕಾಗಿಲ್ಲ ಅಂದರೆ 1 ಕಪ್ ಹಾಲು ಕುಡಿದ್ಬಿಡಿ, ನಿಜವಾಗ್ಲೂ ಇಷ್ಟೇ ಸಾಕು, ಅದೇ ಎನರ್ಜಿ ಬೂಸ್ಟರ್ ಆಗಿಬಿಡುತ್ತೆ ಅಲ್ವಾ. ಇದನ್ನೆಲ್ಲ ಹಾಲನ್ನ ತೊಗೊಳ್ಳಿ. ಹಾಗೆ ನೀವು ತುಪ್ಪ ಮತ್ತು ಬೆಣ್ಣೆ ಪ್ರತಿಯೊಂದನ್ನು ಸೇವಿಸ್ತಾ ಬನ್ನಿ ಫ್ರೆಂಡ್ಸ್. ಕೆಲವ್ರಿಗಿರುತ್ತೆ ತುಪ್ಪ ತಿನ್ನಬಾರ್ದು, ಬೆಣ್ಣೆ ತಿನ್ನಬಾರ್ದು, ದಪ್ಪ ಆಗಿಬಿಡ್ತೀನಿ ಅಂತ ಫ್ರೆಂಡ್ಸ್. ಅದು ಯಾವ ಥರನೂ ಆ ಥರ ಇರಲ್ಲ. ಯಾರು ತುಪ್ಪ ತಿಂದ ತಕ್ಷಣ ದಪ್ಪ ಆಗಲ್ಲ, ಬೆಣ್ಣೆ ತಿಂದ ತಕ್ಷಣ ದಪ್ಪ ಆಗಲ್ಲ. ಹಾಗಿದ್ರೆ ಫ್ರೆಂಡ್ಸ್ ನಾನು ಹೇಳ್ತೀನಿ, ನಾನು ನಿಮ್ಗೆ ಲಾಜಿಕ್ಕಾಗಿ ಯೋಚನೆ ಮಾಡಿ, ನೀವೇನಾದರೂ ತೆಳ್ಳಗಿರೋರಿಗೆ ತುಪ್ಪನ ಡೈಲಿ ಕೊಟ್ಟು ನೋಡೋಣ ಅವ್ರು ದಪ್ಪ ಆಗ್ತಾರ ಅಂತ. ಇಲ್ಲ ತಾನೇ, ದಪ್ಪ ಆಗಲ್ಲ. ಸೊ ಯಾಕೆ ದಪ್ಪ ಆಗಿರ್ತಾರೆ ಅಂದರೆ, ಈ ಕೆಲವರಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅವರಿಗೆ ಅಂಥವರು ದಪ್ಪ ಆಗಿರ್ತಾರೆ, ಅಥವಾ ಜೆನೆಟಿಕ್ಸಲ್ಲಿ ಹೆರಿಡಿಟಿ ಪ್ರಾಬ್ಲಮ್ಸ್ ಇದ್ದವರು ದಪ್ಪ ಆಗಿರ್ತಾರೆ. ಅದು ಬಿಟ್ಟರೆ ಬೇರೆ ನೀವು ತೆಳ್ಳಗಿರೋರಿಗೆಲ್ಲ ಹೋಗ್ಬಿಟ್ಟು ತುಪ್ಪ ಕೊಟ್ಟು ಅವ್ರನ್ನ ದಪ್ಪ ಮಾಡ್ಬೋದಿತ್ತಲ್ವ. ಇದು ಲಾಜಿಕ್ಕಾಗಿ ಯೋಚನೆ ಮಾಡಲೇಬೇಕಲ್ವಾ. ಸೊ ಆ ಥರ ಎಲ್ಲ ಏನಿರಲ್ಲ. ನಿಮ್ಮ ತಲೆಯಲ್ಲಿ ಏನಾದರೂ ಅದು ಇದ್ದರೆ ತೆಗೆದುಹಾಕಿ. ಇದನ್ನು ನೀವು ಕೇಳ್ಬೋದು, ಬಾಣಂತಿಯರಿಗೆ ತುಪ್ಪ ತಿನ್ನಿಸಿರ್ತಾರೆ, ಅವ್ರು ದಪ್ಪ ಆಗಲ್ವಾ? ದಪ್ಪ ಆಗ್ತಾರೆ. ಯಾಕಾಗಿರ್ತಾರೆ ಅಂದರೆ, ಬಾಣ್ತೀರಿದ್ದಾಗ ಒಂದು 2 months 3 months ಅವ್ರಿಗೇನೂ ಕೆಲಸ ಮಾಡೋಕ್ಕೆ ಬಿಟ್ಟಿರಲ್ಲ. ಸೊ ಅದಕ್ಕೋಸ್ಕರ ಅವರು ದಪ್ಪ ಆಗಿರ್ತಾರೆ, ಬಿಟ್ಟರೆ ಬೇರೆ ಇನ್ಯಾವ ರೀಸನ್ಸ್ಗೂ ಅವರು ದಪ್ಪ ಆಗಿರಲ್ಲ. ಸೊ ಆವಾಗ ಹೆಲ್ದಿ ಫುಡ್ ತಿನ್ನೋದಕ್ಕೆ ಅವ್ರಿಗೆ ಸ್ವಲ್ಪ ಫ್ಯಾಟ್ನೆಸ್ ಅನ್ನೋದು ಬಂದಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸ್. ಇದನ್ನು ನೀವು ತುಪ್ಪ ತಿನ್ನಿ, ಅದು ಬೋನ್ಸಿಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಸ್ಕಿನ್ಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಬೇಬಿ ಸ್ಕಿನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಬೆಣ್ಣೆನೂ ಅಷ್ಟೇ, ದೋಸೆ ಏನಾದರೂ ಮಾಡ್ಕೊಂಡಾಗ ಬೆಣ್ಣೆನೂ ಹಾಕ್ಕೊಂಡು ನೀವು ತಿನ್ಬೋದು. ಚೀಸ್ ತೊಗೊಳ್ಳಿ, ಪನ್ನೀರು ಎಲ್ಲನೂ ತಿನ್ಕೋಬೋದು ಫ್ರೆಂಡ್ಸ್. ಬೇಕ್ರಿ ಐಟಮ್ಸ್ ಏನಿದೆಯಲ್ಲ ಅದನ್ನು ನೀವು ಆದಷ್ಟು ಚೆನ್ನಾಗಿ ಸೇವನೆ ಮಾಡಿ. ಪನ್ನೀರು ಪಲ್ಯನ ನೀವು
ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಪನ್ನೀರ್ ತರಿಸ್ಕೊಂಡು ಮನೆಯಲ್ಲೇ ಅದನ್ನು ಕುಕ್ ಮಾಡಿ ತಿನ್ನಿ, ಅದು ಕೂಡ ಒಳ್ಳೆಯದು. ಫ್ರೆಂಡ್ಸ್, ನಾನ್ ವೆಜ್ ತಿನ್ನೋರೆಲ್ಲ ನಾನ್ ವೆಜ್ನೂ ತಿನ್ಕೋಬೋದು. ಬಟ್ ಏನಂದರೆ ಸ್ವಲ್ಪ ಹೀಟ್ ಏನಾದರೂ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ವೀಕಲ್ಲಿ 2 ಟೈಮ್ಸ್ 3 ಟೈಮ್ಸ್ ಈ ಥರ ತಿಂತಾ ಬನ್ನಿ. ಅದು ಕೂಡ ನಿಮಗೆ ಹೆಲ್ತಿಗೆ, ನಿಮ್ಮ ಬೋನ್ಸಿಗೆ, ನಿಮಗೆ ಕ್ಯಾಲ್ಶಿಯಮ್ ಬೇಕು ಅಂದರೆ ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಹಾಲಿಂದೆಲ್ಲನೂ ಹೇಳಿದೆ ನಾನು, ಡೈರಿ ಪ್ರಾಡಕ್ಟ್ಸ್ ಏನೆಲ್ಲ ತಿನ್ನಬೇಕು ಅಂತ. ಫ್ರೆಂಡ್ಸ್, ಅನ್ಹೆಲ್ದಿ ಫುಡ್ಸ್ನ ಅವಾಯ್ಡ್ ಮಾಡಿ ಇಷ್ಟನ್ನೆಲ್ಲ ತೊಗೊಳ್ತಾ ಬನ್ನಿ ಫ್ರೆಂಡ್ಸ್. ನಿಮ್ಮ ಬೇಬಿ ಸ್ಕಿನ್ನು ನಿಜವಾಗ್ಲೂ ಗ್ಲೋಯಿಂಗ್ ಆಗಿರುತ್ತೆ. ಹಾಗೆ ನೀರು 3 ಇಂದ 4 ಲೀಟ್ರ್ ನೀವು ನೀರು ಕುಡಿಯೋದಕ್ಕೆ ಟ್ರೈ ಮಾಡಿ. ನೀವೇನಾದರೂ ಜ್ಯೂಸ್ಗಳನ್ನ ಕುಡಿತಿದ್ರೆ ಅಂದರೆ ಅದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಕೂಡ ನೀರಂತಲೇ ಕನ್ಸಿಡರ್ ಮಾಡ್ತೀವಿ. ಅದನ್ನು ಸೇರಿಸಿ ನೀವು 3 ಲೀಟ್ರ್ ಅಥವಾ 4 ಲೀಟ್ರ್ ನೀರು ಕುಡಿಯೋದು ಬೆಟರ್. ಓಕೆನಾ ಫ್ರೆಂಡ್ಸ್? ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ರಿಲೇಟಿವ್ಸಲ್ಲಿ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೂ ಕೂಡ ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಿಮಗೆ ಏನಾದರೂ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು, ಬೇರೆ ಇನ್ನೇನಾದರೂ ಮಾಹಿತಿ ಬೇಕಿತ್ತಂದರೆ ನನ್ನ ಚಾನಲ್ಗೆ ಹೋಗಿ ನೀವು ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಕೆಲವೊಂದು ಹೋಮ್ ರೆಮಿಡೀಸ್ ಕೂಡ ಹಾಕಿದ್ದೀನಿ, ನೀವು ಚಾನಲ್ ಪೇಜ್ಗೆ ಹೋಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ವೀಡಿಯೋಸು ಮೊದಲು ಬಂದು ನಿಮಗೆ ತಲುಪುತ್ತೆ, ನೀವೇ ನೋಡಬಹುದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.